ನನಗಿಲ್ಲೇ ಪಾಲಕದ್ದು ಪ್ಯೂರಿ ಹೆಂಗೆ ಮಾಡೋದು, ಅದಕ್ಕೆ ಕಲರ್ ಉಳಿಸ್ಕೋಬೇಕಲ್ಲ ಅದ್ರದ್ದು ಗ್ರೀನು, ಅದಕ್ಕೆ ಅದನ್ನು ಬ್ಲ್ಯಾಂಚ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸುಮಾರು 1 ಲೀಟರ್ನಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ. ಇದರಾಗ 1 ಕಟ್ನಷ್ಟು ಇದನ್ನು ಏನು ಮಾಡಿದ್ದೀನಿ, ಪಾಲಕ್ಕು ಆರಿಸ್ಕೊಂಡು ಸ್ವಚ್ಛವಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ತೊಳೆದ್ಬಿಟ್ಟು ಆ ಕುದಿಯೋ ನೀರಿಗೆ ಇದನ್ನು ಹಾಕಿದ್ದೀನಿ. ಈಗ ಹಾಕಿ ಇದೊಂದು 2 ನಿಮಿಷ ಆಗಬೇಕು ನೋಡಿ, ಇದು ಬ್ಲಾಂಚ್ ಆಗಬೇಕು. ಆದಿಂದ ಇದನ್ನು ತೆಗೆದ್ಬಿಟ್ಟು ತಣ್ಣೀರಿಗೆ ಹಾಕಬೇಕು. ಆವಾಗ ಅದೇನಾಗ್ತದೆ, ಅದ್ರ ಕಲರು ಉಳಿತದೆ. ಆಮೇಲೆ ಅದನ್ನು ಪ್ಯೂರಿ ಮಾಡಿಕೊಂಡು ನಾವು ಬೇಕಾದರೆ ದೋಸೆಗೆ ಪಾಲಕ್ ದೋಸೆ ಮಾಡ್ತೀವಲ್ಲ ಅದಕ್ಕೆ ಉಪಯೋಗ ಮಾಡ್ಕೋಬೋದು, ಇದಕ್ಕೆ ನೀರು ದೋಸೆಗೆ ಮಾಡ್ಕೋಬೋದು. ಒಟ್ಟು ಪ್ಯೂರಿ ಮಾಡಿಟ್ಟು ನಾನು ಒಂದು 2 ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಈಗ ಆಗಿದೆ ಇದು. ಇದನ್ನೇನು ಮಾಡ್ತಾನಿದ್ದೀನಿ, ಇದನ್ನು ನೋಡಿ ಹಿಂಗೆ ಎತ್ತಿಬಿಟ್ಟು ಇದನ್ನು ತಂದು ಈ ತಣ್ಣೀರಿನೊಳಗೆ ಹಾಕಬೇಕೀಗ. ಇದು ಬ್ಲಾಂಚಿಂಗ್ ಅಂತ ಹೇಳ್ತಾರೆ ಇದನ್ನು. ಗ್ರೀನ್ ಆಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ, ತೆಗೆದುಬಿಟ್ಟು ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರು, ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನು ಪ್ಯೂರಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿನೂ ಹಾಕ್ಬೋದು ನೀವು ಇದಕ್ಕೆ ಬೇಕಾದ್ರೆ ಟೇಸ್ಟಿಗೋಸ್ಕರ. ನಾನು ಪ್ಯೂರಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಪ್ಯೂರಿ ರೆಡಿ ಆಗಿದೆ. ಅದು ಹೇಳಿದ್ನಲ್ಲ, ಪಾಲಕ್ ಬ್ಲಾಂಚ್ ಮಾಡ್ಕೊಂಡಿಂದ ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ, ಜಿಂಜರು, ಜೀರಿಗೆ, ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿದ್ದೆ ನೋಡಿ. ಈಗ ಪ್ಯೂರಿ ಆಗಿದೆ. ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದ ಮಾಡ್ಬೋದು. ಇದರಿಂದ ನೀವು ಒಂದು ಸಲ ಬ್ಲಾಂಚ್ ಮಾಡಬೇಕಾದ್ರೆ ಈ ರೀತಿ ಮಾಡ್ಕೊಂಡು ನೋಡಿ. ಚಲೋ ಅನ್ನಿಸ್ತು ನಿಮಗಂತ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.